ಎಲ್ರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯಕ್ಕೆ ಲೇಖಕಿಯರ ಕೊಡುಗೆ ಅಪಾರವಾದದ್ದು. ಕನ್ನಡ ಸಾಹಿತ್ಯದಲ್ಲಿ ಬಂದಿರುವಂತಹ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ, ಈ ಎಲ್ಲ ಕಾಲಘಟ್ಟಗಳಲ್ಲೂ ಮಹಿಳೆಯರು ತಮ್ಮದೇ ಆದಂಥ ರೀತಿಯಲ್ಲಿ ಸ್ಪಂದಿಸಿ ತಮ್ಮ ಅನುಭವಗಳನ್ನು ಅಭಿವ್ಯಕ್ತಿ ಮಾಡಿ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಆರಂಭದ ದಿನಗಳಲ್ಲಿ ವಿಶೇಷವಾಗಿ ಕಥನ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ರು ನಮ್ಮ ಲೇಖಕಿಯರು. ಕತೆ ಕಾದಂಬರಿಗಳನ್ನ ಹೆಚ್ಚು ಬರೆದರು. ಅವರು ಬರೆದ ಕಾದಂಬರಿಗಳ ಅನುಭವ ಇದೆಯಲ್ಲ, ಅದು ವಿಶೇಷವಾಗಿ ಕುಟುಂಬ ಕೇಂದ್ರಿತವಾಗಿತ್ತು. ಕೆಲವು ಸಾರಿ ಕುಟುಂಬ ಕೇಂದ್ರಿತವಾದಂತಹ ನೆಲೆಯನ್ನ ಮೀರಿ ಒಟ್ಟು ಸಮಾಜ ಕೇಂದ್ರಿತವಾದದ್ದು ಹೌದು. ಒಟ್ಟಾರೆ ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆಯಲ್ಲಿ ಪುರುಷ ಪ್ರಧಾನ ಸಮಾಜದ ಸಂದರ್ಭದಲ್ಲಿ ಪುರುಷನೇ ಎಲ್ಲ ಉತ್ಪಾದನೆಯ ನಿಯಂತ್ರಣವನ್ನು ಮಾಡಿದ್ರಿಂದ ಮಹಿಳೆಯರ ಅನುಭವ ಸೀಮಿತವಾದದ್ದಕ್ಕೆ ಮಹಿಳೆಯರ ಕಾರಣರಲ್ಲ, ಸಮಾಜ ಕಾರಣ, ನಮ್ಮ ಸಾಮಾಜಿಕ ಆರ್ಥಿಕ ನೀತಿಗಳ ಕಾರಣ ಆಗಿದ್ವು. ಇದರ ನಡುವೆನೇ ಮಹಿಳೆಯರು ತಮ್ಮ ಕೃತಿಗಳ ಮುಖಾಂತರ ತಮ್ಮ ಅನುಭವವನ್ನು ಅಭಿವ್ಯಕ್ತಿ ಮಾಡಿದ್ರು, ವಾಚನಾಭಿರುಚಿಯನ್ನ ಬೆಳೆಸಿದ್ರು, ಕನ್ನಡ ಸಾಹಿತ್ಯಕ್ಕೆ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಕಾದಂಬರಿ ಕಥೆಗಳನ್ನು ಮೀರಿ ಕಾವ್ಯದಲ್ಲಿ, ವಿಮರ್ಶೆಯಲ್ಲಿ, ಸಂಶೋಧನೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇಂಥ ಒಟ್ಟು ಲೇಖಕಿಯರ ಸಮುದಾಯಕ್ಕೆ ಒಂದು ಸಂಘಟನೆಯ ಅಗತ್ಯ ಇತ್ತು. ಅಂತ ಸಂಘಟನೆಯಾಗಿ ಹುಟ್ಟಿಕೊಂಡಿದ್ದು ಮತ್ತು ಕಟ್ಟಿಕೊಂಡಿದ್ದು ಕರ್ನಾಟಕ ಲೇಖಕಿಯರ ಸಂಘ. ಕರ್ನಾಟಕ ಲೇಖಕಿಯರ ಸಂಘ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕ್ರಿಯಾಶೀಲವಾಗಿದೆ, ರಚನಾತ್ಮಕವಾದಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು 22 ಮತ್ತು 23ನೇ ತಾರೀಕು ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದೆ. ಇದೊಂದು ಬಹುದೊಡ್ಡ ಹೆಜ್ಜೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಬಹುದೊಡ್ಡ ರಚನಾತ್ಮಕವಾದಂತಹ ಹೆಜ್ಜೆನೂ ಹೌದು, ಉತ್ಸಾಹದ ಹೆಜ್ಜೆನೂ ಹೌದು. ಈ ಅಖಿಲ ಕರ್ನಾಟಕ ಮಹಿಳಾ ಸಾಹಿತ್ಯ ಸಮ್ಮೇಳನಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ, ಭಾಗವಹಿಸೋದರ ಮುಖಾಂತರವಾಗಿ ಅದಕ್ಕೊಂದು ಅರ್ಥವನ್ನ ತುಂಬಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಮತ್ತು ಸಮ್ಮೇಳನ ಸಾಕಷ್ಟು ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ.